ರಂಗನಾಥನ ದರ್ಶನವಂತೂ ಆಯ್ತು. ಈಗ ಸಂಸ್ಕಾರಗಳ ವಿಭಾಗದಲ್ಲಿ ಕೊನೆಯದಾಗಿ ಏನ್ ಹೇಳ್ತಿದ್ದೀರಾ? ನೋಡಿ ವೀಕ್ಷಕರೇ, ಸಂಸ್ಕಾರದಲ್ಲಿ ಸಾಧಾರಣವಾಗಿ ಎಲ್ಲ ವಿಚಾರ ಮಾತಾಡ್ತಿರ್ತೀವಿ, ಏಕಾದಶಿ ವಿಚಾರ ಮಾತಾಡ್ತಿರ್ತೀವಿ, ಉಪವಾಸದ ವಿಚಾರ ಮಾತಾಡ್ತಿರ್ತೀವಿ. ಇವತ್ತು ಇಂಥ ಒಂದು ಒಳ್ಳೆ ಏಕಾದಶಿಯಲ್ಲಿ ನಾಳೆ ಬರ್ತಕ್ಕಂಥ ಏಕಾದಶಿಗೆ ಇವತ್ತು ನಾಳೆ ಅಂತ ಉಪವಾಸವನ್ನು ಮಾಡ್ತಕ್ಕಂಥ ವಿಚಾರಕ್ಕೆ ದಯವಿಟ್ಟು ಮೊದಲು ಒಂದ್ಸಲ ಜ್ಞಾಪಿಸಿದ್ದೆ, ಆದರೆ ಬಹಳ ದಿನಗಳಾಗೋಯ್ತು. ಈಗ ಮತ್ತೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಗೊತ್ತಿಲ್ಲದೆ ಇರತಕ್ಕಂಥವ್ರು ಬಹಳಷ್ಟು ಜನ ವೀಕ್ಷಕರು, ಮೊದಲಿಂದ ನೋಡದೇ ಇರತಕ್ಕಂಥ ಹೊಸ ವೀಕ್ಷಕರು ಕೂಡ ಸೇರ್ಕೋಬೇಕಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೆಂಗಸರು ಅಕಸ್ಮಾತ್ ದಿನಗಳಿದ್ದ ಪಕ್ಷದಲ್ಲಿ ಉಪವಾಸಗಳನ್ನು ಮಾಡಿಕೊಡ್ದು. ಹೆಂಗಸರು ಉಪವಾಸ ಮಾಡಿದ್ರೆ ಮನೆ ಸಂಸಾರ ಸರ್ವನಾಶ, ಗ್ಯಾರಂಟಿ ಬರೆದಿಟ್ಕೊಂಬಿಡಿ. ಹೊರಗಡೆಯಿಂದ ಬಂದಿರತಕ್ಕಂಥ ಗಂಡನಿಗೆ ನೀವು ಉಪವಾಸ ಮಾಡಿದಾಗ ಅಂತ ಕುಕ್ಕಿಸ್ಕೊಂಡಿದ್ರೆ ಅವ್ರ ಪಾಪ ಏನು ಅನ್ಕೋಬೇಕು, ಏನಾಗಿದೆಯೋ ಏನೋ ಅನ್ಕೋಬೇಕು. ನಿನ್ಗೆ ನೋವೋ ಅಥವಾ ಉಪವಾಸವೋ ಅಥವಾ ಯಾವ ಕಾಲಕ್ಕೋ ತಲೆ ಭಾರವೋ, ಊಟ ಮಾಡದೇ ಇರೋದಕ್ಕೆ ಯಾವ ಥರ ಅನಸಿನ ಕೊಡಬೇಕಾ ಅನ್ನೋ ಚಿಂತನೆ ಇಟ್ಬಿಡ್ತಾನೆ. ಹೀಗೆ ವ್ಯಯಕರ್ಮ ಸ್ವರೂಪದಲ್ಲಿ ಅವನಿಗೆ ವ್ಯಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಚಿಂತೆ ಜಾಸ್ತಿ ಆದರೆ ನಾವುಗಳು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಗಂಡಂದ್ರೆ ಹೇಳ್ತಾರೆ. ಆ ರೀತಿ ಜೀವನ ಪರ್ಯಂತ ಪ್ರತಿಯೊಬ್ಬ ಮನುಷ್ಯ ಈ ಸಂಸ್ಕಾರದಲ್ಲಿ ಹೇಳ್ತಕ್ಕಂಥ ವಿಧಿವಿಧತ್ತು ಏನು ಅಂದರೆ, ಚಿಕ್ಕ ಹುಡುಗರು ಅಕಸ್ಮಾತ್ ಉಪವಾಸ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಮಾಡಿ, ಬೇಡ ಅಂದಿಲ್ಲ. ಎಲ್ಲಿವರೆಗೂ ಮಾಡಬೇಕು ಅಂದರೆ ಅವರ 8 ವಯಸ್ಸಿನ ನಂತರ ಮಾಡಬೇಕೆ ಹೊರತು 8 ವಯಸ್ಸು ಒಳಗೆ ಮಾಡಬಾರ್ದು. ಯಾಕಂದರೆ 8 ವಯಸ್ಸುವರೆಗೂ ತಾಯಿ ಅಂಶದಲ್ಲಿ ಇರ್ತಾರೆ. 8 ವಯಸ್ಸಿನ ನಂತರ 12 ವಯಸ್ಸುವರೆಗೂ ತಂದೆಯ ಅಂಶದಲ್ಲಿ ಇರತಕ್ಕಂಥವರಾಗ್ತಾರೆ. ಈ ತಂದೆ ಅಂಶದಲ್ಲಿ ಇರತಕ್ಕಂಥವರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, 18 ವಯಸ್ಸಾಗೋವರೆಗೂ ಅವರು ತಾಯಿ ತಂದೆ ಎರಡೂ ಅಂಶದಲ್ಲಿದ್ದಾಗ ಅವರು ವೈರಾಗ್ಯವನ್ನು ಬೇಕು ಅಂದರೆ ಸಂಕಷ್ಟ ಚತುರ್ದಶಿ, ಯಾವ ಕಾಲಕ್ಕೆ ಹೋದರೆ ಏಕಾದಶಿ, ಕೃಷ್ಣನಾಮಸ್ಮರಣೆ, ಉಪವಾಸ, ವಾರವ್ರತ ಅಂತ ಏನಾದರೂ ಮಾಡ್ಕೋಬೋದು. ಆದರೆ ಖಂಡಿತವಾಗ್ಲೂ ಗಂಡಸರು ಯಾವ ಕಾಲಕ್ಕೂ ಉಪವಾಸಗಳನ್ನು ಮಾಡ್ತಕ್ಕಂಥವರಾದರೆ ನೀವು 25ರ ನಂತರ ಅಂದರೆ ಮದುವೆ ಆದ ನಂತರ ಉಪವಾಸಗಳನ್ನು ಗಂಡಸರು ಮಾಡಿಕೂಡ್ದು. ಮಕ್ಕಳು ಆದಮೇಲೆ ಮತ್ತೆ ಮಾಡ್ಬೋದೇ ಹೊರತು ಮಕ್ಕಳಾಗಕ್ಕೆ ಮೊದಲು ಮಧ್ಯದಲ್ಲಿರ್ತಕ್ಕಂಥ ಗಂಡಸರು, ಕೆಲವರು ಹೆಂಗಸರು ಉಪವಾಸ ಮಾಡಿಸ್ಬಿಡ್ತಾರೆ ಗಂಡಂದ್ರ ಕೈಲಿ, ಸಂತಾನ ಅಭಿವೃದ್ಧಿ ಆಗೋದಿಲ್ಲ, ಗ್ಯಾರಂಟಿ ಬರೆದಿಟ್ಕೊಳ್ಳಿ. ಯಾಕೆಂದ್ರೆ ಅವರಲ್ಲಿರ್ತಕ್ಕಂಥ ಉತ್ಪತ್ತಿ ಕ್ರಿಯೆಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಗಂಡಸರು ಆ ಸಮಯದಲ್ಲಿ ಉಪವಾಸವನ್ನು ಮಾಡಲೇಬಾರ್ದು. ಮದುವೆಗೆ ಮೊದಲು ಮಾಡ್ಕೊಳ್ಳಿ, ಮದುವೆ ಆಗಿ ಮಕ್ಕಳಾದ್ಮೇಲೆ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಮದುವೆ ಮಕ್ಕಳು ಆಗದಿದ್ದ ಸಮಯದಲ್ಲಿ ಗಂಡಸರು ಉಪವಾಸ ಮಾಡಬಾರ್ದು. ಹಾಗೆ ಹೆಂಗಸರು ಸಹ ಯಾವ ಕಾಲಕ್ಕೂ ದಿನಚರಣೆಗಳಿದ್ದ ಸಮಯದಲ್ಲಿ ಯಾವ ಕಾಲಕ್ಕೂ ಮಾಡಬಾರ್ದು. ವಯಸ್ಸಾದ ಕಾಲದಲ್ಲಿ ವೈರಾಗ್ಯ ಅಂದರೆ ಮಕ್ಕಳು ಮರಿಗಳೆಲ್ಲ ಆಗೋಯ್ತು, ದಿನಗಳು ನಿಂತೋಯ್ತು, ಪೀರಿಯಡ್ ಸ್ಟಾಪ್ ಆಗೋಯ್ತು, ಅಂತ ಸಮಯದಲ್ಲಿ ಉಪವಾಸಗಳನ್ನು ಮತ್ತೆ ಪ್ರಾರಂಭಿಸ್ಕೋಬಹುದು. ಅದಕ್ಕೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಮನೆಯಲ್ಲಿ ಉಪ ಅಂದರೆ ಬೆಟ್ಟದ ಮೇಲೆ ನಿವಾಸವಾಗಿರ್ತಕ್ಕಂಥ ಪರಮಾತ್ಮನಿಗೆ, ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರಿಗೆ, ಕೈಯಲ್ಲಿ ಸಿಗದೇ ಇರತಕ್ಕಂಥ ದೇವರಿಗೆ ಉಪವಾಸ. ಆ ವಾಸದಲ್ಲಿರ್ತಕ್ಕಂಥವನಿಗೆ ನಾವು ವ್ರತಾಚರಣೆಯನ್ನು ಮಾಡ್ತಕ್ಕಂಥವ್ರು. ಹೀಗೆ ಮಾಡಬೇಕೇ ಹೊರತು ನೀವುಗಳು ಉಪವಾಸವನ್ನು ಮಾಡಿದಾಗ ಏನು ಮಾಡ್ತೀರಾ, ತುಳಸಿ ನೀರನ್ನು ತಗೊಂತೀರಾ. ತುಳಸಿ ನೀರನ್ನು ಸಾಧಾರಣವಾಗಿ ಏನಂತೀವಿ, ನಾರಾಯಣ ದೇವಸ್ಥಾನದಲ್ಲಿ ಆವರಣೆ ಅಂದರೆ ಪಂಚಾಮೃತ ಅಭಿಷೇಕ ಮಾಡಿದ್ರೆ ತುಳಸಿ ನೀರನ್ನು ತಗೊಂಡ್ರೆ ಬಹಳ ಉತ್ತಮ. ಪಂಚಾಮೃತ ಅಭಿಷೇಕ ಇಲ್ಲದೆ ತುಳಸಿ ನೀರನ್ನು ಹೇಗೆ ತಗೊಳಕ್ಕಾಗತ್ತೆ, ಸಾಧ್ಯವಿಲ್ಲ. ಅಕಸ್ಮಾತ್ ಆ ರೀತಿ ತಗೊಂಡ್ರೆ ಪಚ್ಕರ್ಪುರ ಹಾಕಿರ್ತಾರೆ, ಪಚ್ಕರ್ಪುರ ಹಾಕೊಂಡ್ರೆ ಸ್ಲೋ ಪಾಯ್ಸನ್. ಯಾರಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಮನೇಲಿರ್ತಕ್ಕಂಥ ಹೆಂಗಸರಿಗೆ, ಹೊರಗಡೆ ಇರ್ತಕ್ಕಂಥ ಪುರುಷರಿಗೆ, ಮದುವೆ ಆಗದೆ ಇರ್ತಕ್ಕಂಥ ಹುಡುಗರು ಅಕಸ್ಮಾತ್ ತಗೊಂಡ್ರೆ ಸ್ಲೋ ಪಾಯ್ಸನ್. ಅಂದರೆ ದಿನ ತೀರ್ಥ ತಗೊಂತಾ ಬಂದರೆ ನೀವು ಅಕಸ್ಮಾತ್ ಪಚ್ಕರ್ಪುರ ದೇಹದಲ್ಲಿ ಸೇರ್ತಾ ಹೋದರೆ ಸಂತಾನ ಅಭಿವೃದ್ಧಿ ಗೇಟ್ ಕ್ಲೋಸ್, ಯಾವ ಕಾಲಕ್ಕೂ ಜನ್ಮದಲ್ಲಿ ಉದ್ಧಾರವೇ ಆಗಲ್ಲ, ಹೀಗಾಗೋಗುತ್ತೆ. ಇದು ಜೀವನ. ಅದಕ್ಕೋಸ್ಕರ ತೀರ್ಥ ಪ್ರಸಾದಗಳನ್ನು ತಗೊಂಡ್ರೆ ಬೆಳಗ್ಗೆ ಮಾತ್ರ ಪಂಚಾಮೃತ ಅಭಿಷೇಕ. ಆ ಸಮಯದಲ್ಲಿ ಉಪವಾಸ ಮಾಡಿದ್ದಾಗ ಈ ಪಚ್ಕರ್ಪುರ ದೇಹವನ್ನು ಸೇರಬಾರದು. ತುಳಸಿ ದಳ ಏನು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಬೃಂದಾವನ. ಕಾಮಗಳನ್ನ ಉತ್ಪತ್ತಿ ಮಾಡದೇ ಇರತಕ್ಕಂಥವನ. ಅಂದರೆ ತುಳಸಿಯನ್ನು ಸಾಧಾರಣವಾಗಿ ತಿಂದಾಗ ಏನಾಗುತ್ತೆ, ಏನು ಬೇಡಪ್ಪ ಅನ್ಸ್ಬಿಡುತ್ತೆ, ವೈರಾಗ್ಯ. ಅದಕ್ಕೋಸ್ಕರ ಕೆಲವರು ಆಂಜನೇಯ ದೇವಸ್ಥಾನಕ್ಕೆ ಹೋದ್ರೆ, ತುಳಸಿ ತಿನ್ನೋ ಬೇಗಗಳ ಒಂದು ಸ್ವಲ್ಪ, ಸರಿ ಸಂತೋಷ ಅಮ್ಮ ತಿಂತಾರೆ. ಇವನು ಇವತ್ತು ತಿಂತಾನೆ, ನಾಳೆನೂ ತಿಂದರೆ ಆ ವೈರಾಗ್ಯ ಉಂಟು, ನಾಳೆ ತಿಂದೇ ಇದ್ರೆ ಏನು ಗಂಟೆ. ಅದಕ್ಕೆ ಹೇಳೋದು, ಇವತ್ತಿನ ಸಂಸ್ಕಾರದಲ್ಲಿ ಪ್ರತಿ ಶನಿವಾರ ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗ್ಲಿ, ಪ್ರತಿ ಬುಧವಾರ ಆಕಾಶ ಬಿದ್ದೋಗ್ಲಿ ಭೂಮಿ ಎರಡಾಗ್ಲಿ, ಬುಧವಾರ ಮಹಾವಿಷ್ಣು ಸ್ವರೂಪ ಅಂದರೆ ನಿಂತಿರೋ ವೆಂಕಟೇಶ್ವರನಿಗೆ, ಮಲಗಿರ್ತಕ್ಕಂಥ ನಾರಾಯಣನಿಗೆ ಶನಿವಾರ ದಿವಸ ನೀವು ತುಳಸಿ ದಳವನ್ನು ಕೊಡಲೇಬೇಕು. ಕೊಟ್ಟು ಜೀವನದಲ್ಲಿ ಮನೆಯಲ್ಲಿರ್ತಕ್ಕಂಥ ಸರ್ವದೋಷ, ಬುಧ ದೋಷ, ಶನಿ ದೋಷ, ಕೇತು ದೋಷ, ಜ್ಞಾಪಕ ಇಟ್ಕೊಳ್ಳಿ. ಬುಧ ದೋಷ, ಕೇತು ದೋಷ, ಶನಿ ದೋಷ, ಈ 3 ಗ್ರಹಗಳು ನಪುಂಸಕ ಗ್ರಹಗಳು ಅಂತ ಕರಿತೀವಿ. ಇದನ್ನು ಪರಿಹಾರ ಮಾಡ್ತಕ್ಕಂಥವನು ಕೇವಲ ಶ್ರೀಮನ್ನಾರಾಯಣ. ಯಾಕೆಂದರೆ ಅವನು ಮೋಹ ಮಾಯೆ. ನೋಡಿ, ಮೋಹಿನಿ ಅವತಾರವನ್ನು ತೆಗೆದ, ಗಂಡಾಗೂ ಇರ್ತಾನೆ, ಹೆಣ್ಣಾಗೂ ಇರ್ತಾನೆ. ಅಂಥ ಒಂದು ನಾರಾಯಣ ಭೂಮಿಯಲ್ಲಿರ್ತಕ್ಕಂಥವನು 3 ಪಟ್ಟು ನೀರಾಗಿರ್ತಕ್ಕಂಥ ಇವನು ನೀರಲ್ಲಿ ತುಳಸಿಯನ್ನು ಹಾಕಿ ದೇವರಿಗೆ ಅಭಿಷೇಕವನ್ನು ಮಾಡಿದ ನಂತರ ಆ ತುಳಸಿಯನ್ನು ನೀವು ಸ್ವೀಕರಿಸಿದ್ರೆ, ಆ ನಾರಾಯಣಿಗೆ ಕೊಟ್ಟಿರ್ತಕ್ಕಂಥ ತುಳಸಿ ದಳಕ್ಕೆ ನೀವು ಪ್ರಸಾದವನ್ನಾಗಿ ಬಾಯಿ ಹಾಕೊಂಡ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯ ದೋಷಗಳು ಪರಿಹಾರವಾಗತ್ತೆ.
ಸಿಗುತ್ತೆ. ಎಂಥ ದೋಷಗಳಿದ್ರೂ ಪರಿವರ್ತನೆ ಸಿಗುತ್ತೆ. ಅದಕ್ಕೆ ಜೀವನದಲ್ಲಿ ನಿಮಗೆ ಗಂಡನಿಂದ ದೂರ ಆಗಿದ್ದೀರಾ, ಹತ್ರ ಆಗಬೇಕಾ? ಆರೋಗ್ಯದಿಂದ ದೂರ ಆಗಿದ್ದೀರಾ, ಹತ್ರ ಆಗಬೇಕಂದ್ರೆ ಆರೋಗ್ಯ ಕ್ಷೇಮವಾಗಬೇಕಾ? ಮಕ್ಕಳಿಂದ ದೂರ ಆಗಿದ್ದೀರಾ, ಹತ್ರ ಆಗಬೇಕಾ? ತಾಯಿಯಿಂದ ಮಕ್ಕಳು ವಿರಸ ಆಗಿದ್ದಾರೆ, ದೂರ ಆಗ್ತಕ್ಕಂಥವ್ರು ಹತ್ರ ಆಗಬೇಕಾ? ಗಂಡ ಹೆಂಡತಿರು ಯಾವ ಕಾಲಕ್ಕೂ ಬಾಂಧವ್ಯನೇ ಇಲ್ಲ, ಅವ್ನು ಬಂದಾಗ ಆ ಕಡೆ ಫೇಸಿಂಗ್, ಇವನು ಬಂದರೆ ಈ ಕಡೆ ಫೇಸಿಂಗ್, ಈಸ್ಟು ವೆಸ್ಟ್ ಆಗಿಬಿಟ್ರೆ ಯಾವ ಕಾಲಕ್ಕೆ ಸೇರೋದು? ಅದಕ್ಕೆ ಆಪೋಸಿಟ್ ಪೋಲ್ಸ್, ಸೌತು ನಾರ್ತು ಅಟ್ರಾಕ್ಟ್ ಟೀಚರ್ ಆಗಬೇಕು. ಈಸ್ಟ್ ವೆಸ್ಟ್ ಆದರೆ ಪ್ರಯೋಜನ ಇಲ್ಲ. ಹಾಗೆ ಈ ಜೀವನದಲ್ಲಿ ತುಳಸಿ ದಳ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಏಕಾದಶಿ ದಿವಸ ಪ್ರತಿಯೊಬ್ಬರು ಶನಿವಾರದ ದಿವಸ ರಂಗನಾಥನಿಗೆ, ಬುಧವಾರದ ದಿವಸ ಮಹಾವಿಷ್ಣುವಿಗೆ, ನಿಂತಿರೋನಿಗೆ ನಾರಾಯಣನಿಗೆ ಮಾತ್ರ ತುಳಸಿ ದಳ ಕೊಟ್ಟು ಬಾಯಿಗೆ ಒಂಚೂರು ಹಾಕ್ಕೊಂಡ್ರೆ ಖಂಡಿತ ಮಕ್ಕಳಿಗೆ ವಿದ್ಯಾಭ್ಯಾಸ ಬರುತ್ತೆ, ದೇವರ ಮೇಲೆ ಭಕ್ತಿ ಬರುತ್ತೆ, ನಿಮ್ಮೆಲ್ಲರಿಗೂ ವೈರಾಗ್ಯ ಸಿಗುತ್ತೆ. ಈ ಶನಿವಾರ ಸ್ಥಿರವಾರ, ಜೀವನ ಚೆನ್ನಾಗಿರಲಿ ಅಂತ ಈ ಮುಖಾಂತರ ಹೇಳ್ತಾ, ನೀವು ಎಲ್ಲ ಪ್ರತಿದಿನ ಅನ್ನಶೇಷವನ್ನು ತಿಂತೀವಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಸೋಮವಾರ ಶನಿವಾರ ಅನ್ನವನ್ನ ಸ್ವೀಕರಿಸಬೇಡಿ. ರಾತ್ರಿ ಹೊತ್ತು ಅನ್ನವನ್ನು ತಿನ್ನಲೇಬಾರ್ದು. ಈ ಶನಿವಾರದ್ದಲ್ಲ, ಯಾವತ್ತೂ ಅಷ್ಟೇ, ಸೋಮವಾರ ಶನಿವಾರ ರಾತ್ರಿ ಹೊತ್ತು ಅನ್ನ ತಿನ್ನಲೇಬಾರ್ದು. ಪ್ರತಿ ಅನ್ನದ ಪದಾರ್ಥವನ್ನು ರಾತ್ರಿ ಹೊತ್ತು ತಿನ್ನಬಾರ್ದು. ಪ್ರತಿದಿನ ರಾತ್ರಿ ಹೊತ್ತು ಅನ್ನದ ಪದಾರ್ಥ ತಿನ್ನಬಾರ್ದು. ಆದರೆ ಮೊಸರನ್ನ ಖಂಡಿತವಾಗ್ಲೂ ತಿನ್ನಬೇಕು. ಈ ಮೊಸರನ್ನ ಯಾಕೆ ದಿನನಿತ್ಯ ತಿನ್ನಬೇಕು ಅಂದರೆ, ಸೋಮವಾರ ಬಿಟ್ಬಿಡಿ, ಮಂಗಳವಾರ ಬನ್ನಿ, ಕುಜನಿಗೆ ಮೊಸರನ್ನ ತಿಂದಾಗ ಅಮ್ಮನವ್ರಿಗೆ ಪ್ರೀತಿ. ಬುಧವಾರ ಬನ್ನಿ, ಮೊಸರನ್ನ ದಧಿ ಶಂಕು ತುಷಾರಾಭಂ, ಶನಿಗೆ ತುಂಬ ಇಷ್ಟ ಅಂತೆ. ಆ ಮೊಸರು ಬುಧನ ಜೊತೆ ಮಿತ್ರ ಅಂತೆ, ಮಿತ್ರತ್ವ ಕೊಡುತ್ತಂತೆ. ಗುರುವಾರ ಬನ್ನಿ, ಆ ಮೊಸರನ್ನವನ್ನು ನೈವೇದ್ಯ ಮಾಡ್ತಕ್ಕಂಥವನು ಸಾಕ್ಷಾತ್ ಆಂಜನೇಯನಿಗೂ ಮೊಸರನ್ನ ಇಷ್ಟ, ಸಾಕ್ಷಾತ್ ಪರಮೇಶ್ವರನಿಗೂ ಮೊಸರನ್ನ ಇಷ್ಟ, ಮುನೀಶ್ವರನಿಗೆ ಗುರುವಾರ. ಶುಕ್ರವಾರ ಬನ್ನಿ, ಸಾಕ್ಷಾತ್ ಶುಕ್ರ ಲಕ್ಷ್ಮಿ ಆಗಿ ಸ್ವರೂಪ ಆಗಿದ್ದ ಆ ಮೊಸರನ್ನವನ್ನು ಒಗ್ಗರಣೆ ಹಾಕಿ ನೈವೇದ್ಯ ಅಲಂಕಾರ ಸ್ವರೂಪೇಣ ಅಂತ ಹೇಳಿ, ಅಕಸ್ಮಾತ್ ನೋಡಿದ್ರೆ ಐಂಗಾರ ದೇವಸ್ಥಾನಗಳಲ್ಲಿ, ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮೊಸರನ್ನಕ್ಕೆ ಫಸ್ಟ್ ಕ್ಲಾಸಾಗಿ ಆ ಒಣಮೆಣಸಿನಕಾಯಿ ಹಾಕಿ, ಖಾರವನ್ನು ಹಾಕಿ, ಒಂದು ಸ್ವಲ್ಪ ಗೋಡಂಬಿನೂ ಹಾಗೆ ಹುರಿದು ಹಾಕಿದ್ರೆ ಏನು ರುಚಿ ಅಂತೀರ. ಅದಕ್ಕೆ ಆ ರುಚಿಯನ್ನು ನೋಡಿರ್ತಕ್ಕಂಥ ವಿಶೇಷದಲ್ಲಿ ಶುಕ್ರವಾರ ಶ್ರೇಷ್ಠತೆ. ಇನ್ನು ಶನಿವಾರ ತಿನ್ನಬಾರ್ದು, ಬಿಟ್ಬಿಡಿ. ಯಾಕೆಂದರೆ ಅನ್ನದ ಪದಾರ್ಥವನ್ನೇ ತಿನ್ನಬಾರ್ದು, ಅನ್ನ ತಿನ್ನಬಾರ್ದು. ಆದರೆ ಭಾನುವಾರ ಬಂದಾಗ ರವಿ ತೇಜೋ ಪ್ರಕಾಶ, ಅದಕ್ಕೆ ಸೂರ್ಯನಾರಾಯಣ, ಅದಕ್ಕೆ ಸೂರ್ಯ ನಾರಾಯಣ ಅವನೆರಡೂ ಒಂದೇ ಆಗಿರೋದ್ರಿಂದ ಸೂರ್ಯನಾರಾಯಣ ಸ್ಮರಣೆ ಅಂತ ಹೇಳ್ತೀವಿ. ಸೂರ್ಯ ಮುಳುಗುವ ಸಮಯಕ್ಕೆ ಮೊಸರನ್ನು ತಿಂದರೆ ಸೂರ್ಯನಿಗೆ ಸಂತೃಪ್ತಿ ಅಂತೆ. ಮಗನ ಚಿಂತೆಯಲ್ಲಿರೋನು, ದೂರ ಆಗಿರೋನು ಹತ್ರ ಆಗ್ತಾರಂತೆ. ಇಂಥ ಒಂದು ಹತ್ರ ಜೀವನ ಅವನೊಬ್ಬರಿಗೆ ಅಲ್ಲ, ಎಲ್ರಿಗೂ ಸೇರಲಿ ಅಂತ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಮೊಸರನ್ನು ತಿಂದು ಜೀವನವನ್ನು ಮಾಡ್ತಕ್ಕಂಥ ನೀವುಗಳು ಇವತ್ತು ದಯವಿಟ್ಟು ರಂಗನಾಥ ಸ್ವಾಮಿಗೆ ಅನ್ನಪ್ರಾಸನ ಅಂತ ಕರಿತೀವಿ. ನೀವು ಏನು ಒಂದು ಅನ್ನ ತಗೊಂತೀರಾ, ಅದನ್ನು ನಿಮ್ಮ ಮನೇಲಿರ್ತಕ್ಕಂಥ ವೆಂಕಟೇಶ್ವರ ಅಥವಾ ರಂಗನಾಥ ಅಥವಾ ಯಾವುದೋ ದೇವರ ಮೇಲೆ ಹಾಗಿಟ್ಟು ಆ ನೈವೇದ್ಯವನ್ನು ಮಾಡಿ, ತದನಂತರ ತೆಗೆದು ಮೊಸರನ್ನು ಹಾಕಿ, ಮೊಸರನ್ನ ನೈವೇದ್ಯ ಮಾಡಿ, ಬಂಗಾರದಂತ ಇರತಕ್ಕಂಥ ಮೊಸರನ್ನ ನೋಡ್ತಾ ತಿಂದರೆ ರಾತ್ರಿ ಫಸ್ಟ್ ಕ್ಲಾಸ್ ಮಂದ ನಿದ್ದೆ ಅಲ್ವಾ. ಆ ನೈವೇದ್ಯ ಮಾಡಿ ಸುಖ ಜೀವನದಿಂದ ಚೆನ್ನಾಗಿರಿ, ಕಷ್ಟದಿಂದ ವಿಮುಕ್ತಿಯನ್ನು ಪಡಿ. ನೀವು ಹೇಳೋ ಮಾತು ಹೇಳ್ತಾನೆ ಇರಬೇಕು. ಏನು ಹೇಳಿ ನೋಡೋಣ? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಬಹಳ ವಿಶೇಷವಾಗಿ ರಂಗನಾಥನಿಗೆ ಮೊಸರನ್ನ ನೈವೇದ್ಯ ಮಾಡಬೇಕು, ಅದರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಜೊತೆಗೆ ಎಂದೆಂದು ನಾವು ನಾರಾಯಣನಿಗೆ ತುಳಸಿ ದಳವನ್ನ ಸಮರ್ಪಿಸಬೇಕು, ಏನೆಲ್ಲ ಅದರಿಂದ ಉಪಯೋಗ ಆಗತ್ತೆ ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಜಾತಿಯ ಕುರಿತು ಕೂಡ ಎಚ್ಚರಿಕೆಯನ್ನ ನೀಡಿದ್ದೀರಾ. ಯಾರು ಮೇಲ್ವರ್ಗ ಕೆಳವರ್ಗ ಅಂತ ಹೇಳೋ ಹಾಗಿಲ್ಲ, ಎಲ್ಲರೂ ಒಂದೇ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರಮ್ಮ. ವೀಕ್ಷಕರೇ, ಹೊರಡೋ ಹೊತ್ತಾಯ್ತು. ಮತ್ತೆ ನಿಮ್ಮ ಭೇಟಿ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಯಾವಾಗ ಹೇಳಿ? ಸೋಮವಾರ ಬೆಳಗ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಸರಿಯಾಗಿ 9 ಗಂಟೆಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಅಂತ ಹೇಳ್ತಾ ಹೋಗ್ಬರ್ತೀವಿ. ನಿಮ್ಮ ಅಪ್ಪಣೆಯನ್ನ ಪಡಿತಾ ನಮಸ್ಕಾರ. ನಮಸ್ಕಾರ. ಏಡುಗೊಂಡಲ ವಾಸ ವೆಂಕಟರಮಣ ಗೋವಿಂದ.